ನಿನ್ನದೇ ನೆನಪು ದಿನವೂ ಮನದಲ್ಲಿ. ನೋಡಿ ಇಲ್ಲೇ ಬಂದು ಆರತಿ ಮೇಡಮ್ ಅವರು ನಿಂತ್ಕೊಳ್ಳೋದು. ಫಸ್ಟ್ ಈ ಕಡೆ ನೋಡ್ತಾರೆ, ಆಮೇಲೆ ನನ್ನ ಕಡೆ ನೋಡ್ತಾರೆ. ನನ್ನ ಕಡೆ ನೋಡಿದಾಗ ರಾಜ್ಕುಮಾರ್ ಅವರು ಈ ಸೈಡ್ ಬರಬೇಕಾಗಿತ್ತು, ಬಟ್ ಈ ಸೈಡ್ ಬರಲ್ಲ. ಈ ಸೈಡ್ ಇವಾಗ ಮೆಟ್ರೋ ಇದೆ. ಆಗ ಆ ನದಿ ಥರ ಕಾಣ್ತಾ ಇದೆಯಲ್ಲ, ಆ ನದಿ ಯಾವ ನದಿ ಅಂತ ನಿಮಗೆಲ್ಲ ಇವಾಗ ಗೊತ್ತಿರಬಹುದು. ಬೆಂಗಳೂರಲ್ಲಿ ಇನ್ಯಾವ ನದಿ ಹರಿಯುತ್ತೆ. ಅಲ್ಲಿ ರಾಜನನ್ನ ರಾಜ ಫಿಲಮ್ ಅಲ್ಲಿ ಆರತಿ ಅವ್ರ ರೂಮ್ ಇದು. ಸೊ ಆರತಿ ಅವರು ಬಂದು ಇಲ್ಲಿ ನಿಂತ್ಕೋತಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಮಾರ್ಕು, ಈ ಡಿಸೈನ್ ಎಲ್ಲ ಇರುತ್ತೆ ಅವಾಗ ಅದರಲ್ಲಿ. ಸೊ ಇಲ್ಲಿ ಬಂದು ನಿಂತ್ಕೊಂಡು ಆರತಿ ಅವರು ಈ ಕಡೆ ನೋಡ್ತಾ ಇರ್ತಾರೆ. ಈ ಗ್ರಿಲ್ಲು ಮತ್ತೆ ಇದು ಎಲ್ಲ ಮ್ಯಾಚ್ ಆಗುತ್ತೆ. ನಾನು ಇಲ್ಲಿ ಮ್ಯಾಚ್ ಮಾಡಿ ತೋರಿಸ್ತೀನಿ ನೋಡಿ. ಈ ಸೀನ್ ನಡೆದಿರೋದು ಇಲ್ಲೇನೆ. ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮನ್ನ ಇವತ್ತು ನಾನು 50 ವರ್ಷದ ಹಿಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ತಮ್ಮನೇಲಲ್ಲೂ ನೋಡಿದ್ದೀರಾ, ರಾಜನನ್ನ ರಾಜ 1976ರಲ್ಲಿ ರಿಲೀಸ್ ಆದಂತಹ ರಾಜನನ್ನ ರಾಜ ಸಿನಿಮಾದ ಶೂಟಿಂಗ್ ಮನೆಗೆ ನಾನು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿಮಗೆ ಗೊತ್ತಿರ್ಬೋದು, ಆ ಸಿನಿಮಾದಲ್ಲಿ ಒಂದು ಹಾಡಿದೆ, ಫೇಮಸ್ ಹಾಡು. ಆ ಹಾಡಿನ ಒಂದು ಮನೆಯಲ್ಲಿ ಚಿತ್ರೀಕರಣ ಆಗುತ್ತೆ. ಅದಷ್ಟೇ ಅಲ್ಲ, ಆ ಮನೆಯ ಸುತ್ತಮುತ್ತ ಚಿತ್ರೀಕರಣ ಆಗುತ್ತೆ. ಆ ಚಿತ್ರೀಕರಣ ನಡೆದ ಶೂಟಿಂಗ್ ಸ್ಪಾಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದಷ್ಟೇ ಅಲ್ಲ, ಆರತಿಯವರ ಮನೆ ಕೂಡ ಇದೇ ಮನೆ ಆಗಿರುತ್ತೆ ಆ ಫಿಲಮಲ್ಲಿ. ಸೊ ಇದನ್ನೆಲ್ಲ ತೋರ್ಸೋಕ್ಕೆ ನಾನಿವತ್ತು ಹೊರಟಿದ್ದೀನಿ. ನನ್ನ ಮೇಲೆ ಒಂದು ಅಪವಾದನೆ ಇದೆ. ಏನಂದರೆ, ನಾನು ಶೂಟಿಂಗ್ ಜಾಗಗಳನ್ನು ಹೇಳಲ್ಲ ಲೊಕೇಶನ್ ಅಂತ. ನಾನೀಗ ಆ ಲೊಕೇಶನ್ನ ಹೇಳ್ತಾ ಇದ್ದೀನಿ. ಈ ಲೊಕೇಶನ್ ಇರೋದು ಮೈಸೂರು ರೋಡಲ್ಲಿ. ನಿಮಗೆಲ್ಲ ಗೊತ್ತಿರ್ಬೋದು, ರಾಜರಾಜೇಶ್ವರಿ ನಗರ ಮೆಟ್ರೋ ಸ್ಟೇಷನ್ ಇದೆ. ಅದಾದಮೇಲೆ ಒಂದು ಶೆಡ್ಡು ಫೇಮಸ್ ಆಗಿದೆ, ನಿಮಗೆ ಗೊತ್ತಿರ್ಬೋದು, ಪಟ್ಟಣಗೆರೆ ಶೆಡ್ಡು. ಸೊ ಆ ಶೆಡ್ಗೆಲ್ಲ ಹೋಗೋಂಗಿಲ್ಲ. ಪಟ್ಟಣಗೆರೆ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಆ ಮೆಟ್ರೋ ಸ್ಟೇಷನಲ್ಲಿ ಇಳಿದು ಒಂದು ಸ್ವಲ್ಪ ಹಿಂದೆಗಡೆ ಬಂದರೆ ಅಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಕಾರ್ ಶೋರೂಮ್ ಇರುತ್ತೆ. ಆ ಕಾರ್ ಶೋರೂಮ್ ಪಕ್ಕದಲ್ಲೇ ಒಂದು ಖಾಲಿ ಜಾಗ ಇದೆ. ಆ ಖಾಲಿ ಜಾಗದಲ್ಲೇ ಈ ಬಿಲ್ಡಿಂಗ್ ಇದೆ. ಸೊ ಇದೇ ಎಕ್ಸಾಕ್ಟ್ ಲೊಕೇಶನ್. ಇನ್ನೂ ಎಕ್ಸಾಕ್ಟ್ ಲೊಕೇಶನ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅಥವಾ ನಾನು ರೀಲ್ಸಲ್ಲಾದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಮ್ಮ ರಾಜನ್ ಅವರು ಮತ್ತು ಆರತಿ ಮೇಡಮ್ ಅವರು ನಟಿಸಿರುವಂತಹ ರಾಜನನ್ನ ರಾಜ ಸಿನಿಮಾದ ಶೂಟಿಂಗ್ ಜಾಗಕ್ಕೆ ಹೋಗೋಣ ಬನ್ನಿ. ನಿನ್ನದೇ ನೆನಪು ದಿನವೂ ಮನದಲ್ಲಿ. ಇದೇ ಮನೆ ನೋಡಿ ಸ್ನೇಹಿತರೆ, ಇದೇ ಮನೇಲೆ 50 ವರ್ಷದ ಹಿಂದೆ ರಿಲೀಸ್ ಆದಂತಹ ಸಿನಿಮಾದ ಹಾಡಿನ ದೃಶ್ಯ. ಅಷ್ಟೇ ಅಲ್ಲ, ಆರತಿ ಮೇಡಮ್ ಅವರ ಮನೆ ಆಗಿರುತ್ತೆ ಆ ಸಿನಿಮಾದಲ್ಲಿ. ಈಗಾಗಲೇ ಗೊತ್ತಾಗಿರುತ್ತೆ ರಾಜನನ್ನ ರಾಜ ಸಿನಿಮಾದು ಅಂತ. ನಾನು ಈ ಮನೆ ಒಳಗಡೆ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದಷ್ಟು ಸೀನ್ಗಳನ್ನ, ಹಾಡಲ್ಲಿ ಏನೇನಿದೆ ಒಂದಷ್ಟು ಸೀನು, ಆ ಸೀನ್ಗಳನ್ನು ಮ್ಯಾಚ್ ಮಾಡಿಬಿಡ್ತೀನಿ ಬನ್ನಿ. ಈ ಸೀನಲ್ಲಿ ಹಿಂಗೆ ಮ್ಯಾಚ್ ಆಗುತ್ತೆ ನೋಡಿ. ಇಲ್ಲಿದೆ ನೋಡಿ, ಈ ಗ್ರಿಲ್ಲು ಮತ್ತು ಇದು ಎಲ್ಲ ಮ್ಯಾಚ್ ಆಗುತ್ತೆ. ನಾನು ಇಲ್ಲಿ ಮ್ಯಾಚ್ ಮಾಡಿ ತೋರಿಸ್ತೀನಿ ನೋಡಿ. ಈ ಸೀನ್ ನಡೆದಿರೋದು ಇಲ್ಲೇನೆ. ದಿನವೂ ನಿನ್ನದೇ ನೆನಪು ಮನದಲ್ಲಿ. ನೋಡಿ ಇಲ್ಲೇ ಬಂದು ಆರತಿ ಮೇಡಮ್ ಅವರು ನಿಂತ್ಕೊಳ್ಳೋದು. ಫಸ್ಟು ಈ ಕಡೆ ನೋಡ್ತಾರೆ, ಆಮೇಲೆ ನನ್ನ ಕಡೆ ನೋಡ್ತಾರೆ. ನನ್ನ ಕಡೆ ನೋಡಿದಾಗ ರಾಜ್ಕುಮಾರ್ ಅವರು ಈ ಸೈಡ್ ಬರಬೇಕಾಗಿತ್ತು, ಬಟ್ ಈ ಸೈಡ್ ಬರಲ್ಲ. ಈ ಸೈಡ್ ಇವಾಗ ಮೆಟ್ರೋ ಇದೆ. ಆಗ ಆ ನದಿ ಥರ ಕಾಣ್ತಾ ಇದೆಯಲ್ಲ, ಆ ನದಿ ಯಾವ ನದಿ ಅಂತ ನಿಮಗೆಲ್ಲ ಇವಾಗ ಗೊತ್ತಿರಬಹುದು. ಬೆಂಗಳೂರಲ್ಲಿ ಇನ್ಯಾವ ನದಿ ಹರಿಯುತ್ತೆ ಸ್ವಾಮಿ. ಇವಾಗ ಕೊಳಚೆ ಮೋರಿ ಆಗಿದೆ ನಮ್ಮ ಸಾಹೇಬ್ರು ಹೇಳೋ ಥರ. ಅದು ವೃಷಭಾವತಿ ನದಿ, ಆದರೆ ಅದು ಇಲ್ಲಿ ಹರಿಯೋದಲ್ಲ, ಆ ಸೈಡ್ ಇದೆ ಅಲ್ವಾ ಸಾಹೇಬ್ರೆ? ಅದು ಆಮೇಲೆ ತೋರಿಸ್ತಾರೆ ನಮ್ಮ ಸಾಹೇಬ್ರು. ಆ ಕಡೆ ಹಿಂಭಾಗ ಹರಿಯೋದು. ಬಟ್ ಸೀನ್ಗೆ ಗೊತ್ತಲ್ಲ ಫಿಲಮಲ್ಲಿ ಯಾವ ರೀತಿ ಎಲ್ಲ ಇದು ಮಾಡ್ತಾರೆ ಅಂತ. ಆದರೆ ಈ ಸೀನ್ ನೋಡ್ಬೋದು, ಆರತಿ ಮೇಡಮ್ ಅವರು ಇದೇ ಡೋರಿಂದ ಆಚೆ ಬರ್ತಾರೆ. ಆ ಸೀನ್ನ ನಾನು ಇವಾಗ ನೋಡಿ, ಇದೆಲ್ಲ ಗಿಡ ಗಂಟೆಗಳು ಬೆಳೆದಿದೆ, ಆದರೆ ಒಂದಷ್ಟು ಮ್ಯಾಚ್ ಮಾಡ್ತೀನಿ ನೋಡಿ. ಈ ಟೈಲ್ಸ್ ಎಲ್ಲ ಇದೆ ನೋಡಿ, ಈ ಟೈಲ್ಸ್ ಎಲ್ಲನೂ ಇದು ಮಾಡ್ಕೊಂಡು ಬರ್ತಾ ಇರ್ತಾರೆ. ಈ ಸೀನ್ ನಡೆಯೋದು ಇಲ್ಲೇ. ಅವರು ಇಟ್ಕೊಂಡು ಇದೆಲ್ಲ ಗ್ರಿಲ್ಲೆಲ್ಲ ಇಟ್ಕೊಂಡು ನೋಡ್ತಾರಲ್ಲ. ನಿಮಗೆ ಅಲ್ಲೊಂದು ಡಿಸೈನ್ ತೋರಿಸ್ತೀನಿ ನೋಡಿ. ಆ ಡಿಸೈನ್ ಇವತ್ತಿಗೂ ಇದೆ. ಇಲ್ಲಿದೆ ನೋಡಿ ಆ ಡಿಸೈನು. ಆರತಿ ಮೇಡಮ್ ಅವರು ನಿಂತ್ಕೊಂಡು ನೋಡ್ತಾ ಇರ್ಬೇಕಾರೆ ಅಲ್ಲಿ ಡಿಸೈನ್ ಕಾಣಿಸುತ್ತಲ್ಲ, ಅದಷ್ಟೇ ಅಲ್ಲ, ಮೇಲ್ಗಡೆ ನೋಡಿ, ಮೇಲ್ಗಡೆನೂ ಹಾಗೇ ಇದೆ. ಇದೆಲ್ಲ ಆ ಟೈಲ್ಸ್, ಬ್ಲ್ಯಾಕ್ ಕಲರ್ ಟೈಲ್ಸ್ ಇವತ್ತಿಗೂ ಹಾಗೆ ಇದೆ. ಬಟ್ ಗಿಡಗಳನ್ನ ಬೆಳೆಸಿದ್ದಾರೆ. ಈ ಸೀನ್ ನಡೆಯೋದು ಇಲ್ಲೇನೆ. ಇದ್ರೊಳಗಡೆಯಿಂದ ಬರ್ತಾರೆ. ಇದ್ರೊಳಗಡೆಯಿಂದ ಅಲ್ಲಿ ಮೆಟ್ಲೆಲ್ಲ ಇದೆ. ನಾನು ಒಳಗಡೆ ಹೋಗೊಂದ್ಸರಿ ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿದೆ. ಈ ಮೆಟ್ಲಿಂದನೇ ಇಳ್ದುಟ್ಟು ಬಂದಾಗ ನೀವು ನೋಡ್ಬೋದು, ಸ್ಕ್ರೀನ್ ಎಲ್ಲ ಮ್ಯಾಚ್ ಆಗುತ್ತೆ. ಆ ಟೈಲ್ಸು ಇದೆಲ್ಲ ಮ್ಯಾಚ್ ಆಗುತ್ತೆ, ಡೋರೆಲ್ಲ. ಇಲ್ಲಿಂದ ಇಳಿದು ಬಂದು ನೋಡ್ಬೋದು, ಇದೇ ಮೆಟ್ಲಿರುತ್ತೆ. ಇದೇ ಮೆಟ್ಲಿಂದ ಇಳಿದು ಈ ಸೀನ್ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಒಳಗಡೆಯಿಂದ ಬಂದಮೇಲೆ ಇದು ಇದಾಗುತ್ತೆ. ಇಲ್ಲಿ ಆರತಿ ಮೇಡಮ್ ಅವ್ರು ಬಂದು ಈ ಕಡೆ ನೋಡ್ತಾರೆ.
ಈ ಕಡೆ ನೋಡಿದಾಗ ಒಂಥರ ಕಮಾನ್ ರೀತಿಯಲ್ಲಿ ಇರುತ್ತೆ, ಅಲ್ಲಿ ರಾಜಣ್ಣ ಅವ್ರು ಬರ್ತಾರೆ. ಇಲ್ಲಿ ಹಾಡು ಕಂಟಿನ್ಯೂ ಆಗುತ್ತೆ, ಆರತಿ ಮೇಡಮ್ ಅವರು ಇಲ್ಲಿ ನಿಂತಿರ್ತಾರೆ ಅಲ್ವಾ ಸರ್? ಕರೆಕ್ಟ್. ಆಮೇಲೆ ನೀವು ನೋಡ್ಬೋದು ರಾಜಣ್ಣ ಅವರ ಹಿಂದೆಗಡೆ ಬರುವಂತಹ ತೆಂಗಿನ ಮರ ಇಲ್ಲಿದೆ ನೋಡಿ. 2 ತೆಂಗಿನ ಮರದ ಹಿಂದೆ ಪಾಸ್ ಆಗ್ತಾರಲ್ಲ, ಅದು ಪಾಸ್ ಆಗೋ ತೆಂಗಿನ ಮರ ಇದೇನೆ. ಸೊ ಇದಿಷ್ಟು ಈ ಹಾಡಿನ ಸೀನ್ನ ಶೂಟಿಂಗ್ ನಡೆದಿರೋ ಜಾಗ. ರಾಜಣ್ಣ ಅವರು ಇಲ್ಲಿ ಬಂದು 15 ದಿನ ತಂಗಿದ್ರಂತೆ. ಆ ರೂಮು ಸಹ ಆ ಕಡೆ ಇದೆ. ಸೊ ಅದನ್ನು ನಿಮಗೆ ತೋರಿಸ್ತೀನಿ. ಇದಷ್ಟೇ ಅಲ್ಲ, ಈ ಮನೆಯ ಟೂರನ್ನು ಸಹ ನಾನು ಮಾಡಿಸ್ತೀನಿ. ಮತ್ತೆ ಆಗ್ತಾಡ, ಬನ್ನಿ ಒಳಗಡೆ ಹೋಗೋಣ. ನನಗೆ ಈ ಮಾಹಿತಿ ಕೊಟ್ಟಿದ್ದು ನನ್ನ ಫಾಲೋವರ್ ಆದಂತಹ ವಿಶಾಲ್ ದೇವಡಿಗ ಅನ್ನೋರು. ಸೊ ಅವರು ಕೊಟ್ಟ ಮೇಲೆ ನನಗೆ ಇನ್ಫಾರ್ಮೇಷನ್ ಥ್ಯಾಂಕ್ ಯು ಅಂತೇಳಿ ಇದೇ ಸ್ಪಾಟ್ಗೆ ಬಂದಾಗ ನಾನು ನಿಜವಾಗ್ಲೂ ಫಸ್ಟು ಒಳಗಡೆ ಹೋಗೋದಕ್ಕೆ ಭಯ ಆಯಿತು. ಈಚೆಯಿಂದನೇ ಒಂದು ಡಿಯೋ ಗಾಡಿ ನಿಂತಿತ್ತು, ಅಲ್ಲಿ ಯಾರನ್ನಾದ್ರೂ ಕೇಳೋಣ ಅಂತೆಲ್ಲ ಮಾತಾಡಿಸಿದೆ. ಬಟ್ ಪಕ್ಕದಲ್ಲಿದ್ದ ಕಾರ್ ಶೋರೂಮ್ ಅವರು ಒಳಗಡೆನೇ ಇರ್ತಾರೆ ಸರ್, ಸೆಕ್ಯೂರಿಟಿ ಒಂದ್ಸರಿ ವಿಚಾರಿಸಿ ಅಂದರು. ಬಟ್ ಒಳಗಡೆ ಹೋಗೋದಕ್ಕೇ ಭಯ ಆಗ್ತಿತ್ತು. ಯಾಕೊತ್ತಾ, ಆ ಗೇಟ್ ಬೀಗ ಹಾಕಿತ್ತು. ಬಟ್ ಒಳಗಡೆಯಿಂದ ಹೇಗೆ ಹೋಗಿ ಅಂದರು ಗೊತ್ತಾ? ತೋರಿಸ್ತೀನಿ ನೋಡಿ ಹೇಗೋದ್ರಿ ಹೋಗಿ ಅಂತ ಹೇಳಿದ್ರು. ಹಾಂ ಹೋಯ್ತೀನಿ. ಇದು ಒಂಚೂರು ತಕ್ಕೊಂಡು ಹೋಗ್ಬಿಡ್ತೀನಿ, ಮತ್ತೆ ಈ ಕಡೆ ಬರುತ್ತಾಗುತ್ತಾ ಹೆಂಗೋ. ಒಳಗಡೆ ಎಲ್ಲ ಹೋಗ್ಬೋದಾ? ಒಳಗಡೆ ಎಲ್ಲ ಜಾಗ ಇದೆ. ಹೌದಾ? ಈ ಹುಳ ಹಪ್ತೆ ಇರ್ತವೆ ಅನ್ನೋದೇ ಒಂದು ಸ್ವಲ್ಪ ಇದು. ಇಲ್ಲೆಲ್ಲ ಶೂಟ್ ಆಗಿರುತ್ತಲ್ಲ, ಇದೆಲ್ಲ ಒಂದೇ ಒಬ್ರದ್ದೇ ಆಗಿರುತ್ತಲ್ಲ? ಒಬ್ರದ್ದೇ. ಹೀಗೆ ಪಕ್ಕದಲ್ಲಿದ್ದ ಕಾರ್ ಶೋರೂಮ್ ಸೆಕ್ಯೂರಿಟಿ ಅವ್ರನ್ನ ಮಾತಾಡಿಸ್ಕೊಂಡು ಅವರು ಧೈರ್ಯ ತುಂಬಿದ ಮೇಲೆ ಒಳಗಡೆ ಎಂಟ್ರಿ ಕೊಟ್ಟೆ. ಎಂಟ್ರಿ ಕೊಡ್ತಾ ಇದ್ದಂಗೆ ಅಲ್ಲಿಂದ ಯಾರದು ಅಂತ ಸೌಂಡ್ ಬಂತು. ಆಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಿ ಫಸ್ಟು ಮಾತಾಡಿ ಆ ಸೆಕ್ಯೂರಿಟಿ ಅವ್ರನ್ನ, ಆಮೇಲೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಈಗ ಸ್ಟಾರ್ಟ್ ಮಾಡ್ತೀನಿ ಹೋಮ್ ಟೂರ್ನ, ಬನ್ನಿ. ಎಷ್ಟು ವರ್ಷ ಆಗಿತ್ತಣ್ಣ ಇದು ಮನೆ ಎಷ್ಟು ವರ್ಷ ಆಯ್ತು ಕಟ್ಟಿ? ಗೊತ್ತಿಲ್ಲ. ನೀವು ಎಷ್ಟು ವರ್ಷದಿಂದ ಇರೋದು? 4 ವರ್ಷದಿಂದ. ರಾಜನ ರಾಜ ಇಲ್ಲೇ ಅಲ್ವಾ ಶೂಟ್ ಆಗಿ? ಸೇಟುಗಳು ಇದ್ದಿದ್ದು ಮನೆನಾ? ಆರ್ ಟಿ ಒ ಆಫೀಸು. ಓ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಆರ್ ಟಿ ಒ ಆಫೀಸ್ ಅಂತ. ಓಕೆ. ಇದೇನು ಬೀಳಂಗೆ ಇದೆ? ಓ, ಇದು ಫಿಲಮ್ ಇಲ್ಲೇ ಶೂಟಿಂಗ್ ಆಗಿದ್ದಲ್ವಾ ಅದು? ಈ ಆರ್ತಿ ಅವ್ರು ಇದ್ದಿದ್ದ ಮನೆ ಎಲ್ಲ ಇದೆ ಅಲ್ವಾ? ರಾಜ್ಕುಮಾರ್ ಅವರು. ಓಕೆ. ಆ ಶೂಟಿಂಗ್ ಮೇಲ್ಗಡೆ ಎಲ್ಲ ಆಗಿತ್ತಲ್ಲ, ಹೋಗ್ಬೋದಾ? ಮೆಟ್ಟ ಮೇಲೆ ಹೋಗಿ ಬರ್ತೀರಾ ನೀವು ಬರ್ತೀರಾ? ಹಾಂ, ಬಟ್ಟೆ ಹಾಕೋಬಿಡಿ, ಹೋಗೋಣ. ಇಲ್ಲೆಲ್ಲ ಶೂಟ್ ಆಗಿರುತ್ತಲ್ಲ? ಹೌದು. ಇವಾಗ ಯಾರು ಇರಲ್ವಾ ಇಲ್ಲಿ? ಯಾರು ಇರಲ್ಲ. ಇದು ಮಾಮೂಲಿ ಎಲ್ಲ ಪುಲ್ಸು ಎಲ್ಲ ಒಬ್ಬರದೇ. ಹೆಸರೇನೋ ಸರ್ ಅವ್ರದ್ದು? ಭಾಗ್ಯಗೌಡ್ರು. ಓ, ಇವರು ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿದ್ರಲ್ವಾ? JDS. ಹೌದು. ಬಸವನಗುಡಿ. ಹೌದು. ಓ, ಅವ್ರದ್ದಾ ಇದು? ಇವಾಗ ಗೊತ್ತು, ಹಾಕೋತೀನಿ ನಾನು. ಈಗಲೇ ಬರುತ್ತೆ ಅದು. ಹಾಂ, ಬಸವನಗುಡಿ ನೋಡಿದೆ ನಾನು, ನೋಡ್ಕೊಂಡು ಬಂದೆ. ನಿಮ್ಮ ಹೆಸರು ಸರ್? ಚಿಕ್ಕನ್ನಯ್ಯ. ಚಿಕ್ಕ ಚೆನ್ನಯ್ಯ ಸರ್. ನಿಮ್ಮೂರು? ಮಂಡ್ಯ. ವಾ, ಮಂಡ್ಯದ ಗಂಡು ಸರ್. ಬನ್ನಿ ಮೇಲೆ ಹೋಗೋಣ. ಅದು ಶೂಟ್ ಆ ರೂಮ್ ಇರ್ತದಲ್ಲ ಆರ್ತಿ ಅವ್ರದ್ದು, ಅದೊಂದು ತೋರಿಸ್ಬಿಡಿ. ಇಲ್ಲೆಲ್ಲ ಏನು ಪಾರ್ಟಿಗಳು ಮಾಡಂಗವ್ರೆ? ಹೌದಾ? ಓ, ಹಿಂಗೆ ಮೇಲ. ಓ, ಇಲ್ಲಿಂದ ಒಂದು ಸೀನ್ ಆಗುತ್ತೆ. ಆ ಹಾಡು ಆಗಿದ ತಕ್ಷಣ ಇದೇ ಮೆಟ್ಲು ಮೇಲೆ ಓಡ್ ಬರ್ತಾರಲ್ಲ? ಕರೆಕ್ಟು. ಓ, ಈಗ ಓಡ್ ಬರ್ತಾರೆ. ಇಲ್ಲೊಂದು ಸೀನ್ ನೋಡ್ಬೋದು ಸ್ನೇಹಿತರೆ. ಈ ಹಾಡು ಇಲ್ಲಿ ಇದ್ದಿರುತ್ತೆ, ಒಂಥರ ರೋಡ್ ಥರ ಇರುತ್ತೆ. ಇಲ್ಲಿಂದ ಓಡ್ ಬಂದು ಇಲ್ಲಿ ಅಶ್ವಥ್ ಅವ್ರು ಓಡ್ ಬರ್ತಾರೆ ಇಲ್ಲಿಂದ ಒಳಗಡೆಯಿಂದ. ಅವಾಗ ಇಲ್ಲಿ ನೋಡ್ಬೋದು ಅವುಗಳಿದೆಯಣ್ಣ. ಇದೊಂದು ಚೂರು ತೊಗೊಬಿಡ್ತೀನಿ ಅಣ್ಣ. ನೋಡಿ, ಇಲ್ಲೇ ನಿಂತ್ಕೊಂಡು ಆರತಿ ಮೇಡಮ್ ಅವರು ಹಾಡ್ಬೇಕಾದ್ರೆ ರಾಜ್ಕುಮಾರ್ ಅವರು ಈ ಕಡೆಯಿಂದ ಇದು ಮಾಡ್ತಾ ಇರ್ತಾರೆ. ಅವಾಗ ತೆಂಗಿನ ಮರ ನೋಡಿ, ಒಂದು 50-60 ವರ್ಷ ಚಿಕ್ಕದಿರ್ತದೆ ಆ ವಾರ್ಡಲ್ಲಿ. ಹಾಂ, ನಡೀರಿ, ಹಂಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಒಳಗಡೆ. ಆರತಿ ಅವ್ರ ರೂಮ್ ಮೇಲಿರುತ್ತಲ್ಲ, ಓನರ್ ಬರ್ತಾ ಇರ್ತಾರ ಈಗಲೂ? ಓಕೆ. ಅಲ್ಲಿಂದ ಅಲ್ಲಿವರೆಗೂ ಅವ್ರದ್ದೇ ಅಲ್ಲ? ಫುಲ್ ಅಲ್ಲಿಂದ ಆ ರೋಡಿಂದ ಆ ರೋಡ್ವರೆಗೂ ಅವ್ರದ್ದೇ. ಓಹೋ, ಹಿಂಗೆ ಹೋಗ್ಬೋದಾ ಮೇಲಕ್ಕೆ?
ಹಿಂಗೆ ಹೋಗೋದು ಮೇಲಕ್ಕೆ. ನೀವು ಹೆಂಗೆ ಮಲಗ್ತೀರಾ ರಾತ್ರಿ ಹೊತ್ತು? ನೈಟಲ್ಲಿ ಬಂದು ಸೊಳ್ಳೆ ಬತ್ತಿ ಹಚ್ಕೊಂಡು ಮನೆಗೆ ಅಷ್ಟೇ. ಈಗ 9 ಗಂಟೆಗೆ ಇರ್ತೀನಿ, ಮನೆಗೆ ಊಟ ಮಾಡ್ತಾ ಹೋಗ್ತೀನಿ, ಹಾಂ, ತಿರ್ಗಾ ಮಲಗ್ತೀರಾ? ತಿರ್ಗಾ 7 ಗಂಟೆಗೆಲ್ಲ ಹೋಗ್ತೀನಿ. ಓಹೋ, ಆಗಿಂಗ 60-70 ವರ್ಷದ ಮನೆ ಇದು. ಯಪ್ಪ, ಹೆಂಗಿದೆ ನೋಡಿ. ಇವಾಗ ಯಾರು ಕಟ್ಟಕ್ಕಾಗಲ್ಲ ಬಿಡಿ ಈ ಥರ. ಇಲ್ಲಿಂದ ಎಂಟ್ರಿ ಇದೆ ಅಲ್ವಾ ಈಚೆಗೆ? ಬನ್ನಿ. ಹಾಂ, ಈ ರೂಮು ಶೂಟಿಂಗ್ ಆಗಿದ್ದು ಇದೇ ರೂಮಲ್ಲ? ಇನ್ನೂ ಒಂಚೂರು ಮೇಲಿರ್ಬೇಕಲ್ಲ? ಇಲ್ಲಿಂದ ಆಚೆ ಹೋಗೋದಿಲ್ಲಿ? ಓಕೆ. ಹಾಂ, ಈ ಮನೆ ಈ ಕರೆಕ್ಟ್ ಈ ಕಡೆ. ಹಾಂ ಹಾಂ, ಕರೆಕ್ಟ್ ಇಲ್ಲೇ ನಿಂತ್ಕೊಳ್ಳೋದಲ್ಲ? ಕರೆಂಟ್ ಏನಿಲ್ಲ ಅಲ್ಲ? ಕರೆಂಟ್ ಏನಿಲ್ಲ, ಹತ್ತಿರ ಮೇಕೆ ಹತ್ಬಿಟ್ಟು ಬಂದು ತೋರಿಸ್ತೀನಿ. ಈ ಕಡೆಯಿಂದನಾ? ಬರಲ್ಲ ಬಿಡಿ, ಇಲ್ಲಿಂದನೇ ತಗೊಬಿಡ್ತೀನಿ. ಸೊ ಆರ್ತಿಯವರು ಇಲ್ಲಿ ಬಂದು ನಿಂತ್ಕೊಂಡು ಹಿಂಗೆ ನೋಡ್ತಾರೆ ಯಾರಪ್ಪ ಆಡ್ತಾ ಇರೋದು ಅಂತ. ರಾಜ್ಕುಮಾರ್ ಅಲ್ಲಿ ಕೆರೆ ಥರ ಇದೆಯಲ್ಲ, ನದಿ ಥರ, ಅದ್ಯಾವುದು? ಕೆಂಗೇರಿ ಮೋರಿ. ಕೆಂಗೇರಿ ಮೋರಿ ಎಲ್ಲಿದೆ ಅದು? ಹಂಗೆ ಬಂದರೆ ಬರುತ್ತೆ. ಮೊದಲು ಇವೆಲ್ಲ ಇದ್ರಲ್ಲಿ ಬಂದರೆ ಆಗ ತೊಟ್ಲು ಥರ ಇತ್ತು, ರೋಡ್ ದಾಟಿಕೆ ಆಗ ಅದು ಹೊಡೆದ್ರು. ಈಗೆಲ್ಲ ಮೋರಿ ಕಟ್ಟಿ. ಮೋರಿ ಎಲ್ಲಿದೆ ಅದು? ಆ ಮೋರಿ ಅಲ್ಲಿದೆಯಾ? ಆ ಸೈಡು ಹೋಗ್ಬೇಕು. ಆ ಕಡೆ ಹೋದ್ರೆ ಇದೆಯಾ? ಓ, ಆ ಮೋರಿ ಆಗ್ಬಿಟ್ಟಿದೆ ಅಲ್ಲ ಫಸ್ಟ್ ನದಿ ಇದು. ನಡಿ ನಗರಕ್ಕೆ ಹೋಗುತ್ತಲ್ಲ ನೋಡು, ಈ ಮೂಲೆ, ಮೂಲೆಗೆ ಹೋದ್ರೆ ಅದೇ. ಅಲ್ಲಿಂದ ಅವ್ರು ಅಲ್ಲಿಂದ ಕೂಗ್ತಾ ಇರ್ತಾರೆ. ಅಲ್ಲಿಂದ ಆರ್ತಿಯವರು ಇಲ್ಲಿ ನಿಂತ್ಕೊಂಡು ಯಾರು ಅಂತ ಈಚೆ ಬರ್ತಾರೆ. ಅಲ್ಲಿ ನಿಂತಿದ್ರೆ ಕಾಣ್ತದೆ ಅವ್ರಿಗೆ ಅಲ್ಲಿ. ಈಗೆಲ್ಲ ಮನೆಗಳಾಗ್ಬಿಟ್ಟಿದೆ, ಇವೆಲ್ಲ ಇದಾಗ್ಬಿಟ್ಟು. ಸೊ ಆರ್ತಿಯವರು ಬಂದು ಇಲ್ಲಿ ನಿಂತ್ಕೋತಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಮಾರ್ಕು, ಈ ಡಿಸೈನ್ ಎಲ್ಲ ಇರುತ್ತೆ ಅವಾಗ ಅದರಲ್ಲಿ. ಸೊ ಇಲ್ಲಿ ಬಂದು ನಿಂತ್ಕೊಂಡು ಆರ್ತಿಯವರು ಈ ಕಡೆ ನೋಡ್ತಾ ಇರ್ತಾರೆ. ಆದ್ರೆ ಈ ಕಡೆ ನಿಂತಿರಲ್ಲ ರಾಜ್ಕುಮಾರ್ ಅವ್ರು. ಆ ಕಡೆ ಮೋರಿ ಆಗ್ಬಿಟ್ಟಿದೆ. ಈಗ ನದಿ ಇದೆ ಅಲ್ವಾ, ಅದು ಋಷಭಾವತಿ ನದಿ. ತುಂಬಾ ನೋಡ್ಕೋಕೆ ಒಂಥರ ತೊಟ್ಲು ತರ ಮಾಡಿದ್ರು. ಇವಾಗೆಲ್ಲ ಮೋರಿ ಹೋಗ್ಬಿಟ್ಟು 60 ವರ್ಷ ಆಗಿದೆ. 60 ವರ್ಷಕ್ಕೆ ಡೆವಲಪ್ಮೆಂಟ್ ಆಗೋದು. ಅದೇ ಡೆವಲಪ್ಮೆಂಟ್ ಆಗ್ಬಿಟ್ಟಿದೆ, ನದಿ ಹೋಗಿ ಮೋರಿ ಆಗ್ಬಿಟ್ಟಿದೆ. ಸೊ ಇದೇ ಮನೆಯಲ್ಲಿ ಇದು ಹಂಗಾದ್ರೆ ಆರ್ತಿಯವರ ಮನೆ ರೂಮ್ ಆಗಿರುತ್ತೆ. ಅದು ಓಪನ್ ಮಾಡ್ಬೋದಾ ಇದು? ಬೇಡ, ಒಳಗಡೆ ಎಗ್ರೆ ಹೋಗೋದೆಲ್ಲ ಬೇಡ. ಇಲ್ಲಿಂದ ತೆಗಿಯಕ್ಕಾಗಲ್ವಾ? ಒಳಗಡೆ ಅಲ್ಲಿ ಶೂಟಿಂಗ್ ಆಗಿರೋದು ಹಂಗಾದ್ರೆ ಈ ಮನೆ ಒಳಗಡೆ. ಓಕೆ 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 ಓಕೆ. ಇಲ್ಲಿಂದ ಈ ರೂಮ್ ಐತಾನೆ ಅದು? ಓ, ಒಳಗಡೆಯಿಂದ ಲಾಕ್ ಆಗಿರುತ್ತಾ? ಓಕೆ ಓಕೆ. ಈ ರೂಮಲ್ಲಿ ರಾಜನ ರಾಜ ಫಿಲಮಲ್ಲಿ ಆರ್ತಿಯವ್ರ ರೂಮ್ ಇದು. ಓಕೆ 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 ಓಕೆ. ಎಲ್ಲ ರೂಮೇ. ಎಷ್ಟು ಜನ ಇದ್ರು ಏನು ಗೊತ್ತಿಲ್ಲಲ್ಲ. ಇದು ಮೇಲ್ಗಡೆ ಹೋದ್ರೆ ಅದ್ಭುತವಾಗಿದೆ. ಇದೆಲ್ಲ RTO ಆಫೀಸ್ ಆಗಿತ್ತಲ್ಲ? RTO ಆಫೀಸ್ ಆಗಿತ್ತು. ಅಲ್ಲಿ ಏನೋ ದೇವಸ್ಥಾನ, ದೇವ್ರಿಡೋ ಹತ್ರ ಏನೋ ಇದೆ ಅಲ್ಲ, ಗುಡಿ. ಅದ್ಭುತವಾಗಿತ್ತು ಬಿಡಿ. ಆಗ 50 ವರ್ಷದ ಮನೆ ಹಿಂಗಿತ್ತು ಅಂದರೆ ಹಾಲಲ್ಲ. ಪರವಾಗಿಲ್ಲ ಬೇಡ. ಆದರೆ ಇಷ್ಟು ನೋಡಿದ್ವಲ್ಲ, ಆದರೆ ಸಿಕ್ಕಾಪಟ್ಟೆ ಡಸ್ಟ್ ಅಲ್ವಾ? ಡಸ್ಟು, ಧೂಳು. ಹಾಂ, ಓಕೆ ಓಕೆ. ಇದು ಮೇಲ್ಗಡೆ ಇನ್ನೊಂದು ಫ್ಲೋರ್ ಹೋಗ್ಬೋದಲ್ವಾ? ಬನ್ನಿ, ನೀವು ಬನ್ನಿ. ಒಬ್ಬರೇ ಹೋಗಕ್ಕೆ ನಮಗೂ ಒಂಥರ. ಹಾಂ, ಹೌದು ಸರ್, ನೋಡಿ ನಾವು ಕಷ್ಟ ಬಿದ್ದು. ಹೆಂಗೋ. ಓಕೆ ಓಕೆ ಓಕೆ. ಇಲ್ಲಿಂದ ಇದೇನಾದರೂ ಕಾಣುತ್ತಾ ಕೆಂಗೇರಿ ಮೋರಿ? ಬಿಲ್ಡಿಂಗ್ ಅಂದ್ಬಿಟ್ಟು ಹೆಂಗೆ ಕಾಣುತ್ತಾ? ಹಾಂ, ಈ ಸೈಡ್ ಮೋರಿ ಇರುತ್ತಲ್ಲ, ಈ ಮೂಲೆನೇ ಮೋರಿ. ಈ ಮೂಲೆ ಮೋರಿ, ಅದಕ್ಕೆ ರಾಜ್ಕುಮಾರ್ ಕಾಣ್ತದೆ ಇದು. ಹಾಂ, ಇದೆಲ್ಲ ಕಾಣುತ್ತೆ. ನೀವು ಅದು ರಾಜ್ಕುಮಾರ್ ಅವರು ಅಲ್ಲಿ ನಿಂತ್ಕೊಂಡು ಹೇಳ್ತಾ ಇರ್ತಾರೆ, ಇದೇ ಮೋರಿ. ಹಾಂ, ಬಿಲ್ಡಿಂಗ್ಗಳು ಎದ್ಬಿಟ್ಟಿವೆ. ಕರೆಕ್ಟಾಗಿ ಈ ಮೂಲೆಯಲ್ಲಿ ಹೂವಿಂದು ಗಿಡ ಇದೆಯಲ್ಲ, ಊದ್ ಗಿಡ, ಅದೇ ಮೋರಿ. ಅದು ಮೋರಿ. ಆದರೆ ಇಲ್ಲಿಂದ ನಿಂತ್ಕೊಂಡು ಈ ಸೀನ್ ಎಲ್ಲ ಕಾಣಿಸುತ್ತೆ ಅಲ್ಲ,
ಇದೆಲ್ಲ ಕಾಣಿಸುತ್ತೆ. ಸೊ ಇವಾಗ ಇದ್ರ ಲೊಕೇಶನ್ ಹೇಳ್ಬಿಡ್ತೀನಿ ನೋಡಿ. ಅದ್ರ ಒಳಗಡೆ ಬಂದರೆ ಬಿಡಲ್ಲ ಅಲ್ವಾ ಯಜಮಾನ್ರೆ? ಒಳಗಡೆ ಬಂದರೆ ಬಿಡಲ್ಲ. ಏನೋ ನಾನು ಕಷ್ಟ ಬಿದ್ದು ಬಂದಿದ್ದೀನಿ. ಇದಿರೋದು ಎಲ್ಲಿ ಅಂದರೆ ಪಟ್ಟಣಗೆರೆ ಮೆಟ್ರೋ ಸ್ಟೇಷನಿಂದ ಎಷ್ಟು ಮೀಟ್ರ್ ದೂರ ಸಾಹೇಬ್ರೆ? ಆರ್ ವಿ ಕಾಲೇಜ್ ಹಿಂದೆ ಈ ಕಡೆ ಜಯರಾಮ್ ದಾಸ್ ಸ್ಟಾಪು. ಹಾಂ, ಜಯರಾಮ್ ದಾಸ್ ಇಂದ ಮುಂದಕ್ಕೆ ಅರವಿಂದ್ ಗಾರ್ಮೆಂಟ್ಸ್ ಅಂದ್ರೆ ಸಾಕು. ಅರವಿಂದ್ ಗಾರ್ಮೆಂಟ್ಸ್ ಎಲ್ಲಿರೋದು? ಇದೆ ಮೂಲೆ. ಇದೇ ಅರವಿಂದ್ ಗಾರ್ಮೆಂಟ್ಸ್ ಪಕ್ಕನೇ ಇದಿರೋದಲ್ವಾ? ಓಕೆ. ಯಾರು ಒಳಗಡೆ? ಹಾಂ, ಓಕೆ. ಒಳಗಡೆ ಹಾವು ಹುಳ ಅಪ್ಪೆ ಎಲ್ಲ ಜಾಸ್ತಿ ಇವೆ. ಸೊ ದಯವಿಟ್ಟು ಬರೋಂಗಿದ್ರೆ ಒಂದು ಸ್ವಲ್ಪ ಹುಷಾರಾಗಿ ಬಂದು. ಆದರೆ ಮೇನ್ ರೋಡಿಂದ ಇಲ್ಲಿಂದ ನಿಂತ್ಕೊಂಡು ಆರಾಮಾಗಿ ಟ್ಯಾಲಿ ಮಾಡ್ಕೊಂಡು ಇಲ್ಲಿಂದ ಹೋಗ್ಬೋದು ಅಲ್ವಾ ಸಾಹೇಬ್ರೆ? ಥ್ಯಾಂಕ್ ಯು ವೆರಿ ಮಚ್ ಅಣ್ಣವ್ರೆ ತೋರಿಸಿದ್ಕೆ. ನಿಮ್ಮ ಹೆಸರು ಚೆನ್ನನಾಯಕರು, ಚಿಕ್ಕ ಚೆನ್ನಯ್ಯರು. ಥ್ಯಾಂಕ್ ಯು. ಈ ಜಾಗ ನಮ್ಮ ಇವ್ರದ್ದು ಬಾಗೇಗೌಡ್ರದ್ದು, JDS MLA ಅಲ್ಲ? ಓಕೆ, ಬಸವನಗುಡಿ. ಹಾಂ. ಹೀಗೆ ಹೋಮ್ ಟೂರ್ ಮುಗಿಸ್ಕೊಂಡು ಹೋಗ್ಬೇಕಾರೆ ಇವರೇ ಹೇಳಿದ್ರು, ರಾಜ್ಕುಮಾರ್ ಅವರು ಈ ಶೂಟಿಂಗಿಗೆ ಬಂದಾಗ ಒಂದು 15 ದಿನ ಇದೇ ಒಂದು ರೂಮಲ್ಲಿ ಇದ್ದರು ಅಂತ. ಯಾವ ರೂಮು ಅದು ಅಂತ ನಂಗೆ ಕುತೂಹಲ ಆಯಿತು. ಸೊ ಆ ರೂಮ್ನ ಮತ್ತೆ ನೋಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ನಮ್ಮ ರಾಜಣ್ಣವರು ಒಂದು 15 ದಿನ ಇದ್ದಂತಹ ಒಂದು ರೂಮ್ ತೋರಿಸ್ತೀನಿ ಬನ್ನಿ. ಈ ರೂಮ್ ಅಲ್ವಾ? ಹಿಂಗೆ ಹೋಗ್ಬೋದಾ ಅಲ್ಲಿಗೆ? ಹಿಂಗೆ. ಇದು ರಾಜಣ್ಣವ್ರು ಉಳ್ಕೊಂಡಿದ್ದಿದ್ದು ರೂಮು ಶೂಟಿಂಗ್. ತೆಗೀರಿ ಒಂಚೂರು ನೋಡ್ಬಿಡ್ತೀನಿ ಒಂದ್ಸರಿ. ಬಂದಿದೆ. ಇವಾಗ ಕ್ಲೀನಾಗಿ ತೆಗೆದುಬಿಡ್ತೀನಿ. ಇದೆಲ್ಲ ಟೈಲ್ಸು ಮಾರ್ಕ್ ಮಾಡಿದ್ನಲ್ಲ, ಅದೇ ಟೈಲ್ಸು. ಸೊ ಇಲ್ಲಿ ನಮ್ಮ ರಾಜಣ್ಣವ್ರು ಉಳ್ಕೊಂಡಿದ್ದು ರೂಮ್ ಇದಲ್ಲ, ಇದು ಅಟ್ಯಾಚ್ ಟಾಯ್ಲೆಟು. 50 ವರ್ಷದ ಹಿಂದಕ್ಕೇ ಅಟ್ಯಾಚ್ ಟಾಯ್ಲೆಟು ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಇಲ್ಲೆಲ್ಲ ಇವಾಗ ನಮ್ಮ ಅಣ್ಣವರು ಚಿನ್ನನಾಯಕರು ಉಳ್ಕೊಂಡಿದ್ದಾರೆ. ನಿಮಗೆ ಕೊಟ್ಬಿಟ್ಟಿದ್ದಾರೆ. ನಿಮ್ಮದೇ ಎಲ್ಲ. ಎಲ್ಲಿರೋದು ಸರ್ ನಿಮ್ಮದು ಮನೆ? ಮುತ್ಯಾಲ ನಗರ, ಮುತ್ತರಾಯನ ನಗರ. ಹಾಂ. ಓಕೆ. ಹಾಂ. ಓ ಸೂಪರ್. ಹೀಗೆ ನಮ್ಮ ಸಾಹೇಬ್ರಿಗೆ ಒಂದು ಥ್ಯಾಂಕ್ಸ್ ಹೇಳಿ ಸೀದಾ ಹೊರಟೆ. ಸ್ನೇಹಿತರೆ, ಹೇಗಿತ್ತು ಈ ವಿಡಿಯೋ? 50 ವರ್ಷದ ಹಿಂದಿನ ಶೂಟಿಂಗ್ ನಡೆದ ಮನೆ ಇದೆ. ನೀವು ಆರಾಮ್ಸಾಗಿ ಮೈಸೂರು ಕಡೆ ಹೋಗ್ಬೇಕಾರೆ, ಮಂಡ್ಯ ಮದ್ದೂರು ಕಡೆ ಹೋಗ್ಬೇಕಾರೆ, ಪಟ್ಟಣಗೆರೆ ಮೆಟ್ರೋ ಸ್ಟೇಷನ್ಗಿಂತ ಒಂದು ಸ್ವಲ್ಪ ಹಿಂದೆಗಡೆ ಲೆಫ್ಟ್ ಸೈಡಲ್ಲಿ ಒಂದು ಕಣ್ಣಾಡಿಸಿದ್ರೆ ನಿಮಗೆ ಈ ಮನೆ ಕಾಣಿಸುತ್ತೆ. ಆವಾಗ ನೀವು ಟ್ಯಾಲಿ ಮಾಡಬಹುದು. ನಿಮಗೆ ನಾನು ಮಾಡಿರೋ ಈ ಕೆಲಸ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್, ಸಬ್ಸ್ಕ್ರೈಬ್ ಹಾಗೆ ಕಮೆಂಟ್ ಮಾಡಿ. ತುಂಬಾ ಇಷ್ಟ ಆಯಿತು ಅಂದರೆ ಸ್ನೇಹಿತರೆ, ನಾನು ಮೊದಲೇ ಯಾವಾಗಲೂ ಹೇಳೋ ಹಾಗೆ ಸೂಪರ್ ಥ್ಯಾಂಕ್ಸ್ ಕೊಡಬೇಕು ಅಂತಂದರೆ ನೀವು ಕೆಳಗಡೆ ಶೇರ್ ಬಟನ್, ಪಕ್ಕದಲ್ಲಿ ರಿಮಿಕ್ಸ್, ಅದ್ರ ಪಕ್ಕ ನನ್ನ ಥ್ಯಾಂಕ್ಸ್ ಬಟನ್ ಇದೆ. ಅಲ್ಲಿಗೆ ನೀವು ಕ್ಲಿಕ್ ಮಾಡಿದ್ರೆ ಸೂಪರ್ ಥ್ಯಾಂಕ್ಸ್ ನೀವು ಎಷ್ಟು ಬೇಕಾದ್ರೂ ಕೊಡ್ಬೋದು. ಇಲ್ಲ ಸ್ವಾಮಿ ಇದೆಲ್ಲ ಇನ್ನೊಂದು ಹೆಂಗೆ ಗೊತ್ತಾ ಸ್ನೇಹಿತರೆ, ಆ ಸೂಪರ್ ಥ್ಯಾಂಕ್ಸಲ್ಲಿ ನೀವು ಎಷ್ಟೇ ಕೊಟ್ಟರು ಅದು ನನಗೆ ಸಿಗೋದು ಬರೀ 60% ಮಾತ್ರ. ನೀವು ಡೈರೆಕ್ಟಾಗಿ ನನಗೆ ಕೊಡೋಕ್ಕೆ ಬಯಸಿದ್ರೆ ಅದು ನನಗೆ ಸಂಪೂರ್ಣವಾಗಿ ಸಿಗುತ್ತೆ. ನಿಮ್ಗೇನಾದರೂ ಆ ಥರ ಇದು ಮಾಡಬೇಕು ಅಂದರೆ ನನಗೆ ಜಸ್ಟ್ ಒಂದು ಕಮೆಂಟ್ ಮಾಡಿ, ನಾನು ನನ್ನ UPI ID ಕೊಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ ವೀಕ್ಷಕರೇ. ನಮಗೆ ಸೂಪರ್ ಥ್ಯಾಂಕ್ಸ್ ಹೇಳದೇ ಇದ್ರೂ ಪರವಾಗಿಲ್ಲ, ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ಎಪಿಸೋಡ್ ಯಾವ ಸಿನಿಮಾದು ಮಾಡಬೇಕು ಅಂತ ಕಮೆಂಟ್ ಮಾಡಿ, ಹಾಗೆ ಮುಂದಿನ ಎಪಿಸೋಡ್ಗಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಇನ್ಸ್ಟಾ ಫಾಲೋವರ್ ಈ ವಿಡಿಯೋನ ನನಗೆ ರೆಫರ್ ಮಾಡಿದಂತಹ ನನ್ನ ಫಾಲೋವರ್ಗೂ ಸಹ ಧನ್ಯವಾದಗಳು ತಿಳಿಸ್ತಾ ಥ್ಯಾಂಕ್ ಯು ವೆರಿ ಮಚ್.